ಸೆಲೆಬ್ರಿಟೀಸಿಗೆ ಹಾರ್ಟ್ ಅಟ್ಯಾಕ್ ಆಗತ್ತಿದ್ದ ವ್ಯಾಕ್ಸಿನ್ ಸಂಬಂಧ. ಸೊ ವ್ಯಾಕ್ಸಿನ್ ಅನ್ನೋಕ್ಕಿಂತ ಮೊದಲು ಹುಬ್ಳಿ ಹೇಳ್ತೀನಿ. ಹುಬ್ಳಿ ಒಳಗೆ ನಮಗೆ 5 to 7% ಆಫ್ ದಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ನಾವು ಇಯರ್ಲಿ ಸ್ಟಾಟಿಸ್ಟಿಕ್ಸ್ ತಗೋತೀವಿ, ಮಂತ್ಲಿ ಸ್ಟಾಟಿಸ್ಟಿಕ್ಸ್ ತಗೋತೀವಿ. ಇಯರ್ಲಿ ಅದು ನಂಬರ್ ಜಾಸ್ತಿ ಆಗ್ಲಿಕ್ಕತ್ತದ. ಕರ್ನಾಟಕ ಆಸ್ ಅ ಹೋಲ್ ತಗೋತೀವಿ 20% ತನಕನೂ ಸಿಗ್ತದೆ. ಇದ್ರಾಗ ಎಷ್ಟು ಡಯಾಗ್ನೋಸ್ಡ್ ಅದಾವು, ಎಷ್ಟು ಅನ್ಡಯಾಗ್ನೋಸ್ಡ್ ಅದಾವು ನಮ್ಗೆ ರಿಯಲಿ ಗೊತ್ತಿಲ್ಲ. ಸೊ ಈ ಸಿಚುವೇಶನ್ನಾಗ ನಾವು ವ್ಯಾಕ್ಸಿನ್ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಮಲ್ಟಿಪಲ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಬೇಕಾಗ್ತದೆ. ಅವ್ರ ಏಜ್ ಇರ್ಬೋದು, ಅವ್ರದ್ದು ಡಿಸೀಸಸ್ ಲೈಕ್ BP, ಶುಗರ್, ಕೊಲೆಸ್ಟ್ರಾಲ್ ಚೇಂಜಸ್ ಇರ್ಬೋದು, ಅವ್ರ ಡಯಟ್ ಇರ್ಬೋದು, ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅವ್ರ ಎಕ್ಸರ್ಸೈಸ್ ಏನ್ ಮಾಡ್ತಾರ, ಅವ್ರ ಲೈಫ್ ಸ್ಟೈಲ್ ಹೆಂಗದ, ಇವೆಲ್ಲ ಅದಾವ. ಇನ್ಫ್ಯಾಕ್ಟ್ ನಾವು ಕೂಡ ಕೋವಿಡ್ನಾಗ ಪಾಸ್ ಆಗಿ ಬಂದೀವಿ. ಇನ್ಫ್ಯಾಕ್ಟ್ ಡಾಕ್ಟರ್ಸ್ ಆರ್ ದ ಫಸ್ಟ್ ಪೀಪಲ್ ಟು ಟೇಕ್ ವ್ಯಾಕ್ಸಿನ್ಸ್ ಜನರಲ್ ಪಬ್ಲಿಕ್ಕಿನ ಮೊದಲು. ಡಾಕ್ಟರ್ಸ್ಗೆ ಯಾರಿಗೂ ಈ ಥರ ಹಾರ್ಟ್ ಅಟ್ಯಾಕ್ ಆಗವಲ್ತು. ಡಾಕ್ಟರ್ಸ್ ಫಿಗರ್ಸ್ ನೋಡಿದ್ರೆ ದಟ್ ಈಸ್ ಲೆಸ್ ದ್ಯಾನ್ ಜನರಲ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ಸೊ ಇನ್ಫ್ಯಾಕ್ಟ್ ವ್ಯಾಕ್ಸಿನ್ ವಾಸ್ ಮೋರ್ ಪ್ರೊಟೆಕ್ಟಿವ್. ವ್ಯಾಕ್ಸಿನ್ ತಗೊಂಡವ್ರಿಗೆ ಹಾರ್ಟ್ ಅಟ್ಯಾಕ್ ಕಮ್ಮಿ ಆಗ್ಯದ, ವ್ಯಾಕ್ಸಿನ್ ತಗೊಳ್ಳಾರ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಯದ. ಐ ಕ್ಯಾನ್ ಟೆಲ್ ದಟ್ ಇಟ್ಸ್ ದ ಚೇಂಜಿಂಗ್ ಲೈಫ್ ಸ್ಟೈಲ್ ವಿಚ್ ಇಸ್ ದ ಕಾಸ್ ಆಫ್ ದೀಸ್ ಸೀರೀಸ್ ಆಫ್ ಇವೆಂಟ್ಸ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಅಬೌಟ್ ದಿ ವ್ಯಾಕ್ಸಿನ್.